ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು 3 ಡೇಸ್ ವ್ಲಾಗ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಿಂದಿನ ದಿನ ದೇವ್ರಿಗೆ ಸೀರೆ ಉಡಿಸಿ ಹಣ್ಣೆಲ್ಲ ಇಟ್ಟು ತಟ್ಟೆ ಎಲ್ಲ ರೆಡಿ ಮಾಡ್ತಾ ಇದ್ವಿ. ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ನಾನು ನಮ್ಮಮ್ಮ. ನೈಟೇನು ಜಾಸ್ತಿ ವ್ಲಾಗ್ ಮಾಡಲಿಲ್ಲ. ಎಲ್ಲ ಪ್ರಿಪ್ರೇಷನ್ ಮಾಡಿದ್ಮೇಲೆ ಬೆಳಗ್ಗೆ ಬೇಗ ಎದ್ದು ನಮ್ಮ ಮನೆಗೆ ಹೋಗಿ ಪೂಜೆ ಎಲ್ಲ ಮುಗಿಸಿ ಅಮ್ಮ ಮನೆಗೆ ಬಂದೆ. ನೈಟೇ ಎಲ್ಲ ಪ್ರಿಪ್ರೇಷನ್ ಮಾಡಿದ್ರಿಂದ ಬೆಳಗ್ಗೆ ಎದ್ದು ದೇವ್ರಿಗೆ ಹೂವು ಹಾಕಿ ಪೂಜೆ ಮಾಡೋಕ್ಕೆ ಕುಂಕುಮಾರ್ಚನೆ ಮಾಡ್ತಾ ಇದ್ದಾರೆ ಇವಾಗ. ಪೂಜೆ ಎಲ್ಲ ಮುಗಿದ್ಮೇಲೆ ನನಗೆ ನನ್ನ ಮಗಳಿಗೆ ನಮ್ಮಮ್ಮ ಲಕ್ಷ್ಮೀ ದಾರ ಕಟ್ಟೋದ್ರು. ಫಸ್ಟ್ ನನಗೆ ಕುಂಕುಮ ಕೊಡ್ತಾರೆ ನಮ್ಮಮ್ಮ. ತಿಂಡಿಗೆ ಅಂತ ಹುಳಿಯನ್ನ ಸಜ್ಜಿಗೆ ಮಾಡಿದ್ರು. ಪ್ರತಿ ವರ್ಷನೂ ನಮ್ಮ ಮನೇಲಿ ಹುಳಿಯನ್ನ ಸಜ್ಜಿಗೆನೇ ಮಾಡ್ತಾರೆ. ತಿಂಡಿ ಎಲ್ಲ ತಿಂದಾದ್ಮೇಲೆ ನಮ್ಮ ಅಮ್ಮ ಮನೆ ಓನರ್ ಆಂಟಿ ಕುಂಕುಮಕ್ಕೆ ಕರೆದಿದ್ರು. ಅವ್ರ ಮನೆ ಲಕ್ಷ್ಮಿ ಹೇಗಿದೆ ಅಂತ ನೋಡಿ. ಅಮ್ಮ ಮಧ್ಯಾಹ್ನ ಊಟಕ್ಕೆ ಅಂತ ಒಬ್ಬಟ್ಟು ರವೆ ಉಂಡೆ ಮಾಡಿದ್ರು. ನನ್ನ ಮಗಳು ರವೆ ಉಂಡೆನ ಅಲ್ಲೇ ತಿಂತಾ ಕೂತಿದ್ದಾಳೆ. ಮನೆಗೆ ಎಲ್ಲ ಕುಂಕುಮ ತಗೊಳಕ್ಕೆ ಅಂತ ಬರ್ತಾ ಇದ್ರು. ನನ್ನ ತಂಗಿ ಮತ್ತು ನಮ್ಮ ಅಕ್ಕ ಇಬ್ಬರು ಮನೆಗೆ ಬಂದಿದ್ರು. ಅವರು ಕುಂಕುಮ ತಗೊಂಡು ಸಂಜೆ ಪೂಜೆ ಆಯಿತು. ಪೂಜೆ ಆದಮೇಲೆ ಮಂಗಳಾರತಿ ಎಲ್ಲ ಮಾಡಿ ನಮ್ಮಮ್ಮ ಈ ಸಲ ತಾಂಬೂಲಕ್ಕೆ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಪ್ರತಿ ವರ್ಷವೂ ನಮ್ಮಮ್ಮ ಏನಾದರೂ ಒಂದು ತಾಂಬೂಲಕ್ಕೆ ಅಂತ ತಗೊಂಡು ಬಂದು ಕೊಡ್ತಾ ಇದ್ದಾರೆ. ಈ ಸಲ ತಟ್ಟೆ ಕೊಟ್ಟಿದ್ರು. ಮತ್ತು ನಾನು ಸಾಯಂಕಾಲ ಆಯಿತು. ನಾನು ನಮ್ಮ ಅಕ್ಕಂದಿರ ಮನೆಗೆ ಎಲ್ಲರ ಮನೆಗೂ ಹೋಗಿ ಕುಂಕುಮ ತಗೊಳಕ್ಕೆ ಅಂತ ಹೋಗಿದ್ದೆ. ಇದು ನಮ್ಮ ಅಕ್ಕ ಮನೇಲಿ ಕೂರಿಸಿರೋ ಲಕ್ಷ್ಮಿ. ಹೇಗಿದೆ ಅಂತ ಹೇಳಿ. ನಾನು ಎಲ್ಲರ ಮನೇಲೂ ಏನು ವಿಡಿಯೋ ಮಾಡಿಲ್ಲ. ಯಾರ ಮನೇಲಿ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋಗಳನ್ನ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಇದಾಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ. ನಮ್ಮ ಮನೆ ವರಮಹಾಲಕ್ಷ್ಮಿ ನಿಮಗೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಅಷ್ಟೇ ಎಂಡ್ ಮಾಡಿದೆ. ನಾನು ನೆಕ್ಸ್ಟ್ ಡೇ ನನ್ನ ತಮ್ಮನಿಗೆ ರಕ್ಷಾಬಂಧನ ಇತ್ತು ಅಂತ ರಾಖಿ ಕಟ್ತಾ ಇದ್ದೀನಿ.
ರಾಖಿ ಕಟ್ಬಿಟ್ಟು ಮನೆಗೆ ಬಂದೆ. ಅಲ್ಲಿ ನಮ್ಮ ಮನೆ ಹತ್ರನೇ ನಮ್ಮ ಅತ್ತೆ ಮನೆ ಇರೋದು. ಅವ್ರ ಮೊಮ್ಮಗಳಿಗೆ 3 ವರ್ಷದ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಿತ್ತು. ಅದಕ್ಕೆ ಇವಾಗ ಬಲೂನ್ ಎಲ್ಲ ಊದಿ ರೆಡಿ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಮಧ್ಯಾಹ್ನನೇ ನನ್ನ ಮಗಳನ್ನ ನನ್ನ ಅಕ್ಕನ ಮನೆಗೆ ಹೋಗಿ ಅವಳಿಗೆ ರಾಖಿ ಕಟ್ಸಿದ್ದೆ ಅವ್ರ ಅಣ್ಣಂಗೆ. ಅದನ್ನು ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಡೆಕೋರೇಷನ್ ಎಲ್ಲ ಆದಮೇಲೆ ಫೈನಲ್ ಔಟ್ಪುಟ್ ಈ ಥರ ಬಂದಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕೇಕ್ ಎಲ್ಲ ಕಟ್ ಮಾಡಿದ್ಮೇಲೆ ಊಟ ಮಾಡಿಕೊಂಡು ನಮ್ಮ ಮನೆಗೆ ಹೋದ್ವಿ. ಇಲ್ಲಿಗೆ ಈ ದಿನದ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಟೆಂಪಲ್ ಹೋಗಬೇಕಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ 8 o'clockಗೆ ನಾವು ಮಳವಳ್ಳಿ ಹತ್ರ ಇರೋ ಮತಿತಾಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕಪ್ಪ ಅವರು ಇಲ್ಲಿ ಆರಿಸ್ಕೊಂಡು ಅಲ್ಲೇ ಅಡುಗೆ ಮಾಡಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಎಲ್ಲ ಅಲ್ಲೇ ಹೋಗಿ ಕಲ್ಯಾಣಿಲಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಹಾಲು ಎರೆಯೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿನ ವಿಶೇಷತೆನೇ ನಾಗರಕಲ್ಲು ಪೂಜೆ ಮಾಡೋದು. ನಾಗರಕಲ್ಗೆಲ್ಲ ಪೂಜೆ ಮಾಡಿ ಹಾಲು ಎರೆದು ಇವಾಗ ಹೋಗಿ ಅಡುಗೆ ರೆಡಿ ಮಾಡ್ತಾರೆ. ಅಡುಗೆ ಮಾಡೋ ತನಕ ಎಲ್ಲರಿಗೂ ಟೀ ಕಾಯಿಸ್ಕೊಟ್ರು. ನಾವೆಲ್ಲ ಪುರಿ ತಿಂತಾ ಇದ್ದೀವಿ. ಬೆಳಗ್ಗೆ ಹೊತ್ತು ಏನೂ ತಿಂಡಿ ತಿನ್ನಲ್ಲ, ಒಟ್ಟಿಗೆ ಮಧ್ಯಾಹ್ನ ಊಟ ಮಾಡೋದು. ನಾನಿಲ್ಲಿ ಈರುಳ್ಳಿ ಕಟ್ ಮಾಡ್ತಾ ಇದ್ದೆ. ನಮ್ಮ ಆಂಟಿಯವರೆಲ್ಲ ಒಂದು ಕಡೆ ವಡೆಗೆ ರುಬ್ತಾ ಇದ್ರು. ನಾವಿಲ್ಲಿ ಟೊಮೊಟೊ ಬಾತು, ಅನ್ನ, ಹಸಿಗೊಜ್ಜು, ವಡೆ ಮಾಡಿದ್ವಿ. ನಮ್ಮ ಅಜ್ಜಿ ಇವಾಗ ಹಸಿಗೊಜ್ಜು ಕಲಿಸ್ತಾ ಇದ್ದಾರೆ. ಮತ್ತು ಇವಾಗ ವಡೆಗೂ ರೆಡಿ ಆಯಿತು, ವಡೆ ಬಿಡ್ತಾ ಇದ್ದಾರೆ. ಇಲ್ಲೆಲ್ಲ ಒಲೆಲೇ ಅಡುಗೆ ಮಾಡೋದು.
ಹಸಿಗೊಜ್ಜಿಗೆ ಕಾಯಿ ಬೇಕು ಅಂತ ಕಾಯಿ ಸರಿತಾ ಇದ್ದಾರೆ ಇಲ್ಲಿ ನನ್ನ ಗಂಡ. ಅವ್ರು ಸರಿತಾ ಇದ್ದಾರೆ ಅಂತ ನಮ್ಮ ಚಿಕ್ಕಪ್ಪನೂ ಈಸ್ಕೊಂಡು ಸರಿಯಕ್ಕೆ ಬಂದರು. ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ ಪೂಜೆ ಮಾಡ್ಸೋಕ್ಕೆ ಅಂತ. ಇಲ್ಲಿ ಸ್ವಲ್ಪ ನನ್ನ ಮಗಳ ಕಾನ್ವರ್ಸೇಷನ್ ಆ್ಯಡ್ ಮಾಡಿರ್ತೀನಿ, ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ. ಮತ್ತು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಆಂಟಿ ಊರಿಗೆ ಹೋಗಿದ್ವಿ ಬೆಳ್ಕೋಡಿಗೆ. ಅಲ್ಲೂ ಎಲ್ಲ ಮುಗಿಸ್ಕೊಂಡು ಅಲ್ಲೇನು ವ್ಲಾಗ್ ಮಾಡಲಿಲ್ಲ, ಅಷ್ಟೇ ಆ ಡೇ ಮುಗೀತು. ಅಲ್ಲಿಗೆ ಆ ಡೇ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಮಂಡೇ ನಮ್ಮ ಮನೆ ಹತ್ರನೇ ಗುರು ರಾಘವೇಂದ್ರ ಸ್ವಾಮಿ ಮಠ ಇದೆ, ಅಲ್ಲಿ ಆರಾಧನೆ ನಡೀತಾ ಇತ್ತು, ಅಲ್ಲಿಗೆ ಹೋಗಿದ್ದೆ. ಅದ್ರದ್ದೊಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಆಲ್.